ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಏನು ಹೇಳಿದ್ದೆ ಅದನ್ನು ಒಂದೆರಡು ನಿಮಿಷದಲ್ಲಿ ಸಮ್ಮರಿ ಮಾಡಿಬಿಡ್ತೀನಿ. ಇವಾಗೆಲ್ಲ ಕಡೆ ಕೊರೋನಾ ಗಲಾಟೆ, ಕೊರೋನಾ ವೈರಸ್ಸು ಮೂಗು ಮುಖಾಂತರ ಬಾಯಿ ಮುಖಾಂತರ ಒಳಗೋಗಿ ಲಂಗ್ಸು ಹಾರ್ಟ್ಗೆ ತುಂಬ ಎಫೆಕ್ಟ್ ಮಾಡ್ತಿರ್ತದೆ. ನಮ್ಮ ಶರೀರದೊಳಗೆ ಆ್ಯಂಟಿಬಾಡೀಸ್ ಯಾಕೆ ಕಮ್ಮಿ ಆಗುತ್ತೆ ಅಂತಂದರೆ, ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದಾಗ, ಸರಿಯಾಗಿ ಊಟ ಮಾಡಲಿಲ್ಲ ಅಂದಾಗ, ಸರಿಯಾಗಿ ರೆಸ್ಟ್ ತೊಗೊಳ್ಳಿಲ್ಲ, ರೆಸ್ಟ್ ಸರಿಯಾಗಿ ಸಿಕ್ಕಲಿಲ್ಲ ಅಂದಾಗ ನಮ್ಮಲ್ಲಿ ಆ್ಯಂಟಿಬಾಡಿ ಕಮ್ಮಿ ಆಗ್ತಾ ಬಂದುಬಿಡುತ್ತೆ. ಇಮ್ಯುನಿ ಸಿಸ್ಟಮ್ ಡೌನ್ ಆಗಿಬಿಡುತ್ತೆ. ಯಾವಾಗ ನಮ್ಮಲ್ಲಿ ಇಮ್ಯುನಿ ಸಿಸ್ಟಮ್ ಡೌನ್ ಆಯಿತು, ಕೊರೋನಾ ಏನಾಗುತ್ತೆ, ಅಟ್ಯಾಕ್ ಆಗಿಬಿಡುತ್ತೆ. ಅಟ್ಯಾಕ್ ಆಗಿಬಿಟ್ಟು ಏನಾಗುತ್ತೆ, ಹಾರ್ಟು ಲಂಗ್ಸ್ಗೆ ತುಂಬ ತೊಂದರೆ ಕೊಟ್ಟುಬಿಡುತ್ತೆ. ಈ ಹಾರ್ಟ್ಸು ಲಂಗ್ಸು ಸ್ಟ್ರಾಂಗ್ ಆಗಬೇಕು ಅಂದರೆ ವೈಟಮಿನ್ ಎ ಭಾಳ ಇಂಪಾರ್ಟೆಂಟು ಅಂತ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಹಲ್ಲುಗಳೆಲ್ಲ ಗಟ್ಟಿ ಆಗಬೇಕು, ಕಣ್ಣಲ್ಲಿ ಪೊರೆ ಬರಬಾರ್ದು, ಸ್ಕಿನ್ ಡಿಸೀಸ್ ಬರಬಾರ್ದು, ಹಾರ್ಟು ಲಂಗ್ಸು ತುಂಬ ಸ್ಟ್ರಾಂಗ್ ಆಗಬೇಕು, ನಮ್ಮ ಇಮ್ಯುನಿಟಿ ಸಿಸ್ಟಮ್ ಡೌನ್ ಆಗಬಾರ್ದು ಅಂದರೆ ವೈಟಮಿನ್ ಎ ಭಾಳ ಇಂಪಾರ್ಟೆಂಟು. ಯಾರಲ್ಲಿ ವೈಟಮಿನ್ ಎ ಕಮ್ಮಿ ಇರುತ್ತೋ ಅವ್ರಿಗೆ ದೋಷಗಳಿರ್ತದೆ. ಆ ವೈಟಮಿನ್ ಎನ ಹೆಂಗೆ ಪ್ರೊಡ್ಯೂಸ್ ಮಾಡಬೇಕು ಮುದ್ರಾ ಮಂತ್ರದಿಂದ ಅಂಥೇಳಿ ನೆನ್ನೆ ಸಂಚಿಕೆಯಲ್ಲಿ ನಾನು ನನ್ನದೇ ಆದಂಥ ಅನುಭವನ ಹಂಚ್ಕೊಂಡಿದ್ದೆ ನಿಮ್ಮ ಜೊತೆಯಲ್ಲಿ. ಇವತ್ತು ಬಹಳ ಒಂದು ವಿಶೇಷವಾದಂಥ ಒಂದು ಸಮಸ್ಯೆ. ಯಾವಾಗಲೂ ಹೇಳ್ತಿರ್ತಾರೆ, ತುಂಬ ತುಂಬ ವೀಕ್ನೆಸ್ಸು, ಪೊರ್ಕೆ ಇಟ್ಕೊಳ್ಳೋಕ್ಕಾಗಲ್ಲ, ಬೊಗ್ಗೆ ಕಸ ಗುಡ್ಸೋಕ್ಕಾಗಲ್ಲ, ಹೆಚ್ಚಿಗೆ ಪಾತ್ರೆ ತೊಳೆಯೋಕ್ಕಾಗಲ್ಲ, ಹೆಚ್ಚಿಗೆ ಹೊತ್ತು ಬಟ್ಟೆ ಒಗೆಯೋಕ್ಕಾಗಲ್ಲ, ಹೆಚ್ಚಿಗೆ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಮಲ್ಕೊಂಡೇರೋಣ ಅನಿಸುತ್ತೆ. ವೀಕ್ನೆಸ್, ತುಂಬ ವೀಕ್ನೆಸ್ ಅಂತ ಹೇಳ್ತಾರೆ. ಸುಮ್ಮನೆ ಅಷ್ಟು ದೂರ ಹೋಗಿ ಬಂದರೆ ಸಾಕು ಸುಸ್ತಾಗ್ಬಿಡ್ತೀವಿ. ಒಂದು 5 ಪೇಜ್ ಓದ ತಕ್ಷಣ ಸುಸ್ತಾಗ್ಬಿಡ್ತೀವಿ. ಒಂದು ಇದು ತೆಗೆದು ಆ ಕಡೆ ಇಡೋಷ್ಟೊಳಗೆ ಸುಸ್ತಾಗ್ಬಿಡ್ತೀವಿ. ಒಂದು ವೀಕ್ನೆಸ್ಸು, ಇನ್ನೊಂದು ಟೈರ್ಡ್ನೆಸ್. ಇನ್ನೊಂದು ಸಲ ಹೇಳ್ತೀನಿ, ಕೆಲವು ತುಂಬ ವೀಕ್ ಆಗಿರ್ತಾರೆ, ತುಂಬ ಟೈರ್ಡ್ ಆಗಿಬಿಡ್ತಾರೆ. ಅವರು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಆದರೂ ವೀಕ್ನೆಸ್ಸು ಟಯರ್ಡ್ನೆಸ್ಸು, ಲೈಟಾಗಿ ಹೆಡ್ಡೇಕ್ ಬರ್ತಾ ಇರ್ತದೆ ಅವ್ರಿಗೆ. ಕೆಲವ್ರಿಗೆ ಭಾಳ ಸಿಂಪಲ್ಲಾಗಿ ಲೈಟಾಗಿ ಹೆಡ್ಡೇಕ್. ಯಾರಿಗೆ ವೀಕ್ನೆಸ್ಸು, ತುಂಬ ದಣುವಾಗೋದು, ಟೈರ್ಡ್ನೆಸ್ಸು, ಲೈಟಾಗಿ ಹೆಡ್ಡೇಕ್ ಬರ್ತಿದೆಯೋ ಅವ್ರಿಗೆ ವೈಟಮಿನ್ ಬಿ ತುಂಬ ಕಮ್ಮಿ ಇದೆ ಅಂತ. ಬಿ ಅನ್ನಾಂಗ ಕಮ್ಮಿ ಇದೆ ಅಷ್ಟೇ, ಬೇರೆ ಏನಿಲ್ಲ. ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಮಾಟ ಮಂತ್ರ ಮಾಡು ಕೂಡ ಅದನ್ನು ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಚೆನ್ನಾಗಿದೆ ಅವ್ರಿಗೆ, ತುಂಬ ವೀಕ್ನೆಸ್ಸು, ಒಂದು 5 kg ಬ್ಯಾಗ್ ಎತ್ತಕ್ಕಾಗಲ್ಲ, ಒಂದಷ್ಟು ದೂರ ನಡೆಯೋಕ್ಕಾಗಲ್ಲ, ಟಯರ್ಡ್ನೆಸ್ ಅಂತಾರೆ. ಆಗಾಗ ಸಣ್ಣಗೆ ತಲೆನೋವು ಬರ್ತಿದೆ ಅಂದರೆ ವೈಟಮಿನ್ ಬಿ ತೊಂದರೆ ಇದೆ. ಇದು 3 ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ತಿಳ್ಕೊಬೇಕು. ಯಾರಿಗೆ ವೀಕ್ನೆಸ್ಸು, ಟಯರ್ಡ್ ಆಗ್ತಿದೆ, ತುಂಬ ದಣುವು ಮತ್ತು ಲೈಟಾಗಿ ಹೆಡ್ಡೇಕ್ ಬರ್ತಿದೆ ಅಂದರೆ ವೈಟಮಿನ್ ಬಿ ಡಿಫಿಷಿಯನ್ಸಿ ಇದೆ, ಲೋ ಇದೆ, ವೈಟಮಿನ್ ಬಿ ಲೋ ಇದೆ. ಆಗ ವೈಟಮಿನ್ ಬಿ ಲೋಗೆ ಸಂಬಂಧಪಟ್ಟಂಥ ಮೆಡಿಷನ್ಸ್ ತೊಗೊಂಡ್ರೆ, ಅದಕ್ಕೆ ಸಂಬಂಧಪಟ್ಟಂಥ ಆಹಾರ ಪದಾರ್ಥಗಳು ತೊಗೊಂಡ್ರೆ ವೀಕ್ನೆಸ್ ಹೊಟ್ಟೋಗುತ್ತೆ, ಟಯರ್ಡ್ನೆಸ್ ಹೊಟ್ಟೋಗುತ್ತೆ. ಗಂಟು ಕಟ್ಟಲೆ ಮಾತಾಡಿದ್ರು ಟಯರ್ಡ್ ಆಗಲ್ಲ, ಗಂಟು ಕಟ್ಟಲೆ ವಾಕ್ ಮಾಡಿದ್ರು ಟಯರ್ಡ್ ಆಗಲ್ಲ, ಗಂಟು ಕಟ್ಟಲೆ ಕೂತ್ಕೊಂಡು ಓದಿದ್ರು ಟಯರ್ಡ್ ಆಗಲ್ಲ, ಗಂಟು ಕಟ್ಟಲೆ ಕೂತ್ಕೊಂಡು ಹಾಡಲಿ, ಡ್ಯಾನ್ಸ್ ಮಾಡಲಿ, ಜಿಮ್ ಮಾಡಲಿ, ಏನೇ ಮಾಡೋದು ಕೂಡ ಟಯರ್ಡ್ ಆಗೋದಿಲ್ಲ, ಟಯರ್ಡ್ನೆಸ್ ಇರೋದಿಲ್ಲ, ಹೆಡ್ಡೇಕ್ ಬರೋದಿಲ್ಲ. ತುಂಬ ನಿದ್ದೆ ಮಾಡೋರಿಗೆ, ತುಂಬ ತಿನ್ನೋರಿಗೆ ವೀಕ್ನೆಸ್ ಇರ್ತದೆ ನೋಡಿ. ಇದೊಂಥರ ವಿಚಿತ್ರ. ಚೆನ್ನಾಗಿ ತಿನ್ನು, ಚೆನ್ನಾಗಿ ನಿದ್ದೆ ಮಾಡು ಅಂತ ಹೇಳ್ತೀವಿ. ಚೆನ್ನಾಗಿ ನಿದ್ದೆ ಮಾಡೋರಿಗೆ, ಚೆನ್ನಾಗಿ ತಿನ್ನೋರಿಗೆ ವೈಟಮಿನ್ ಬಿ ಡೆಫಿಷಿಯನ್ಸಿ ಇರ್ತಾಯಿದೆ ಇವತ್ತಿನ ದಿವಸ. ಅದರಿಂದ ಯಾರಿಗೆ ತುಂಬ ವೀಕ್ನೆಸ್ಸು, ಟಯರ್ಡ್ನೆಸ್ಸು ಮತ್ತು ಲೈಟಾಗಿ ಹೆಡ್ಡೇಕ್ ಬರ್ತಿದೆ ಅಂದರೆ ವೈಟಮಿನ್ ಬಿ ಅವರಲ್ಲಿ ಕಮ್ಮಿ ಆಗ್ತಾ ಇದೆ. ಆಗಲೇ ಎಚ್ಚರಿಕೆ ತಿಳ್ಕೋಬೇಕು. ಇದು ವೈಟಮಿನ್ ಬಿ ಪ್ರಭಾವ. ವೈಟಮಿನ್ ಬಿ ಪ್ರಭಾವ ಯಾವಾಗ ಕಮ್ಮಿ ಆಯಿತು, ಸುಸ್ತು, ಸಂಕಟ ಮತ್ತು ಹೆಡ್ಡೇಕ್ ಬರೋಕ್ಕೆ ಶುರುವಾಯಿತು. ಇದು ಒಂದು ಸ್ಟೋರಿ. ಕೆಲವ್ರಿಗೆ ಇದ್ದಕ್ಕಿದ್ದಾಗೆ ವೆಯ್ಟ್ ಲಾಸ್, ಇದಕ್ಕಿದ್ದಾಗೆ ತೂಕ ಕಮ್ಮಿ ಆಗೋಗ್ಬಿಡುತ್ತೆ. 70 kg ಇದ್ದ 50-60 kg ಬಂದುಬಿಡ್ತಾರೆ ಅವರು. ವೆಯ್ಟ್ ಲಾಸ್ ಆಯಿತು. ವೈಟಮಿನ್ ಬಿ ಕಮ್ಮಿ ಆದಾಗ ವೆಯ್ಟ್ ಲಾಸ್ ಆಗುತ್ತೆ. ಇಲ್ಲ ತುಂಬ ಹೊಟ್ಟೆ ಹಸಿಯುತ್ತೆ, ಇಲ್ಲ ತುಂಬ ಹೊಟ್ಟೆ ಹಸಿಯೋದಿಲ್ಲ, ಅಪಿಟೈಟ್, ಹಸಿವು, ಇಲ್ಲ ಲೋ ಅಪಿಟೈಟ್, ಇಲ್ಲ ಹೈ ಅಪಿಟೈಟ್, ಇಲ್ಲ ಆಗೋದೇ ಇಲ್ಲ. ಕೆಲವರಿಗೆ ಹೊಟ್ಟೆ ಹಸಿವೇ ಇರಲ್ಲ, ಸುಮ್ಮನೆ ಕೂತಿರ್ತಾರೆ, ಗಾಳಿ ಕುಡ್ಕೊಂಡೇ ಅಥವಾ ನೀರು ಕುಡ್ಕೊಂಡೇ ಕೂತಿರ್ತಾರೆ.
ವೈಟಮಿನ್ ಬಿ ಕಮ್ಮಿ ಆದಾಗ ವೆಯ್ಟ್ ಲಾಸ್ ಆಯಿತು. ವೈಟಮಿನ್ ಬಿ ಬಾಡಿನಲ್ಲಿ ಕಮ್ಮಿ ಆದಾಗ ಹಸಿವು ಆಗ್ಬೋದು, ಆಗದೇ ಇರ್ಬೋದು. ಮತ್ತು ಇದಕ್ಕಿದ್ದಾಗೆ ಮೆಮೊರಿಲೆಲ್ಲ ಒಂಥರ ಗೊಂದಲ, ನೆನಪಿನ ಶಕ್ತಿ ಕಮ್ಮಿ. ಎಲ್ಲೋ ಅಲ್ಲೇ ಕೀ ಬಂಚಲ್ಲಿ ಇಟ್ಬಿಟ್ಟು ಊರೆಲ್ಲ ಹುಡುಕ್ತಾರೆ. ಅಲ್ಲೇ ಎಲ್ಬಿಟ್ಟಿದೆ ಮರ್ತುಬಿಟ್ಟು ಊರಲ್ಲಿ ಹುಡುಕ್ತಾರೆ. ಆಮೇಲೆ ಅಲ್ಲಿದೆ ಅಂತಾರೆ. ಮೆಮೊರಿ ಪ್ರಾಬ್ಲಮ್ಮು, ಎಷ್ಟು ಓದಿದ್ರು ಎಷ್ಟು ಮಾಡಿದ್ರು ಕೂಡ ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ. ವೈಟಮಿನ್ ಬಿ ಪ್ರಾಬ್ಲಮ್ ಇತ್ತು ಅಂದರೆ ಮೆಮೊರಿ ಪ್ರಾಬ್ಲಮ್ ಬರ್ತದೆ, ನೆನಪಿನ ಶಕ್ತಿ ಕಮ್ಮಿ, ಕನ್ಫ್ಯೂಷನ್ ಜಾಸ್ತಿ ಮನುಷ್ಯನಿಗೆ. ಕನ್ಫ್ಯೂಷನ್, ಯಾವ್ದು ಮಾಡಲಿ, ಯಾವ್ದು ಬಿಡಲಿ, ಯಾವ್ದು ಕೊಡಲಿ, ಯಾವ್ದು ತೊಗೊಳ್ಳಿ, ಯಾವ್ದು ಹೇಳಲಿ, ಯಾವ್ದು ಹೇಳಬಾರ್ದು, ಒಂಥರ ಏನೋ ಅನುಮಾನ, ಕನ್ಫ್ಯೂಷನ್, ಸಂಶಯ. ವೈಟಮಿನ್ ಬಿ ಕಮ್ಮಿ ಆದಾಗ ತುಂಬ ಕನ್ಫ್ಯೂಷನ್ ಆಗಿಬಿಡ್ತದೆ. ಆಮೇಲೆ ಏನಾದ್ರು ತುಂಬ ವೈಟಮಿನ್ ಬಿ ಕಮ್ಮಿ ಆಯಿತು ಅಂದರೆ ಹಾರ್ಟಲ್ಲೆಲ್ಲ ಒಂಥರ ಉರಿ ಹಿಚ್ಚಕ್ತಂಗೆ ಆಗೋದು, ಎದೆ ಹಿಸಕ್ತಂಗೆ ಆಗೋದು, ಎದೆ ಭಾರ ಆಗೋದೆಲ್ಲ ಆಗಿಬಿಡುತ್ತೆ. ವೈಟಮಿನ್ ಬಿ ಕಮ್ಮಿ ಇದ್ದರೆ ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಒಂದು ವೈಟಮಿನ್ ಬಿ ತುಂಬ ಕಮ್ಮಿ ಆದಾಗ ವೀಕ್ನೆಸ್ ಬಾಡಿನಲ್ಲಿ ಕಾಣುತ್ತೆ, ಟೈರ್ಡ್ನೆಸ್ ಜಾಸ್ತಿ ಕಾಣುತ್ತೆ, ಲೈಟಾಗಿ ತಲ್ಲೋ ಬಂತು. ಇದು ಒಂದು ಸಿಂಪ್ಟಮ್ ಬರ್ಕೋಬೇಕು. ಎರಡನೇದು ವೆಯ್ಟ್ ಲಾಸ್ ಆಗ್ತದೆ, ತೂಕ ಕಮ್ಮಿ ಆಗ್ತಾ ಹೋಗ್ತದೆ. ಅವರು ಇದಕ್ಕೆ ಎಚ್ಚರಿಸ್ಕೊಳ್ಳಿಲ್ಲ, ವೈಟಮಿನ್ ಬಿ ತೊಗೊಳ್ಳಿಲ್ಲ ಅಂದರೆ ಒಳ್ಳೆ TB ಪೇಷಂಟ್ ಥರ ಆಗಿಬಿಡ್ತಾರೆ. ಆಮೇಲೆ ಮೆಮೊರಿ ಪವರು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ, ಕನ್ಫ್ಯೂಷನ್ ಜಾಸ್ತಿ ಇರ್ತದೆ, ಎಲ್ಲ ಸ್ವಲ್ಪ ಹೊಟ್ಟೆ ಎಸಿತದೆ, ಹೊಟ್ಟೆನೇ ಎಸೋದಿಲ್ಲ. ಹಸಿವೇ ಇಲ್ಲ, ನನಗೆ ಹಸಿವಿಲ್ಲ, ನಂಗೆ ಊಟ ಮಾಡೋಕ್ಕಾಗ್ತಿಲ್ಲ, ಹಸಿವಿಲ್ಲ ಅಂತ ವೈಟಮಿನ್ ಬಿ ಪ್ರಾಬ್ಲಮ್ಮು. ಕೈಕಾಲೆಲ್ಲ ಜೋಗಿ ಇಟ್ಕೊಳಂಗಾಗತ್ತೆ, ಏನೋ ಒಂಥರ ಚಕ್ರಗುಳಿ ಕೊಟ್ಟಂಗೆ ಆಗ್ತಿರೋದೆ. ನಮ್ನಸ್ಸು ಭಾಳ, ಇಲ್ಲಿ ಮಂಡಿ ನಮ್ನಸ್ಸು, ಪಾದದ ಕೆಳಗೆ ನಮ್ನಸ್ಸು ಆಗುತ್ತೆ. ಆಮೇಲೆ ನಮ್ಮ ಮಸಲ್ಸ್ ಮಾಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಮಸಲ್ ಮಾಂಸಗಳಲ್ಲಿ ಮಾಸ್ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ, ಶೇಪೇ ಚೇಂಜ್ ಆಗ್ತಾ ಹೋಗ್ತದೆ. ಎಷ್ಟು ಚೆನ್ನಾಗಿದ್ರೆ ಹೆಂಗಾಗುತ್ತೆ, ನೀವು ಒಂಥರ ವಿಚಿತ್ರ ಕಾಣ್ತೀವಿ, ಕುರೂಪಿ ಥರ ಕಾಣ್ತೀವಿ ನಾವು. ಇದು ವೈಟಮಿನ್ ಬಿನ ಡಿಫಿಷಿಯನ್ಸಿ. ಇದು ಇತ್ತೀಚೆಗೆ ಯಾತಕ್ಕಾಗ್ತಿದೆ ಅಂತ ಪ್ರಶ್ನೆ. ನಾವು ಒಳ್ಳೆ ತರಕಾರಿ ತಿಂತೀವಿ ರೀ, ಒಳ್ಳೆ ಊಟ ಮಾಡ್ತೀವಿ, ದಿನಕ್ಕೆ ಒಂದು 10 ಸಲ ಟೀ ಕಾಫಿ ಕುಡಿತೀವಿ, ಒಳ್ಳೆ ಜ್ಯೂಸ್ ಕುಡಿತೀವಿ, ಎಳ್ನೀರು ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ಮೊಸರು ತಿಂತೀವಿ, ಎಲ್ಲ ಮಾಡ್ತೀವಿ. ಯಾಕೆ ಸುಸ್ತು, ಸಂಕಟ ಮತ್ತು ಲೈಟಾಗಿ ಹೆಡ್ಡೇಕ್ ಬರುತ್ತೆ, ಈ ಥರ ಎಲ್ಲ ಆಗ್ತಿದೆ ಅಂತ ಕೇಳ್ತಾರೆ. ಆವಾಗ ವೈಟಮಿನ್ ಬಿ ಡಿಫಿಷಿಯನ್ಸಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನೀವು ಇದನ್ನು ಯಾತಕ್ಕೆ ಕೇಳ್ತಾ ಇದ್ದೀನಿ, ಪದೇ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ನೀವೇ ಇದು ಸಿಂಪ್ಟಮ್ಸ್ ಅರ್ಥ ಮಾಡಿಕೊಂಡ್ರೆ ನೀವೇ ದೊಡ್ಡ ಡಾಕ್ಟ್ರ್ ಆಗಿಬಿಡ್ತೀರಿ. ನಿಮ್ಮ ಶರೀರಕ್ಕೆ ನೀವೇ ಡಾಕ್ಟ್ರು. ಈ ಶರೀರಕ್ಕೆ ಬೇರೆ ಹತ್ರ ಹೋಗೋ ಬದಲು, ಬೇರೆ ಡಾಕ್ಟ್ರ್ ಹತ್ರ ಹೋಗೋ ಬದಲು ನೀವೇ ಚರ್ಚೆ ಮಾಡ್ಕೊಳ್ಳಿ, ವಿಚಾರ ಮಾಡಿ. ನನಗೆ ವೀಕ್ನೆಸ್ ಇದೆ, ತುಂಬ ಟಯರ್ಡ್ ಆಗ್ತದೆ, ಲೈಟಾಗಿ ಹೆಡ್ಡೇಕ್ ಬರ್ತಿದೆ, ವೈಟಮಿನ್ ಬಿ ಕಮ್ಮಿ ಇದೆ, ವೆಯ್ಟ್ ಲಾಸ್ ಆಗ್ತಿದೆ, ಹಸಿವೇ ಕಾಣ್ತಿಲ್ಲ, ಕಾಣ್ಬೋದು ಕಾಣದೇ ಇರ್ಬೋದು, ಮೆಮೊರಿ ತುಂಬ ಪ್ರಾಬ್ಲಮ್ ಇದೆ, ಮರ್ತೋಗ್ತೀನಿ, ಕನ್ಫ್ಯೂಷನ್ ಜಾಸ್ತಿ ಆಗ್ತಿದೆ, ಹಾರ್ಟಲ್ಲಿ ಏನೊಂಥರ ಪ್ರಾಬ್ಲಮ್ ಆಗ್ತಿದೆ. ಇದಕ್ಕೆಲ್ಲ ಕಾರಣ ವೈಟಮಿನ್ ಬಿ ಡಿಫಿಷಿಯನ್ಸಿ ಇರೋದ್ರಿಂದ ಹಿಂಗೆ ಆಗ್ತಿದೆ. ತುಂಬ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಒಳ್ಳೆ ರೂಪ, ಒಳ್ಳೆ ಭಾಳ ಸ್ಮಾರ್ಟಾಗಿದ್ದೆ, ಹೋಗ್ತೋಗ್ತೆಲ್ಲ ಒಂಥರ ಜೋಳು ಬಿಟ್ಕೊಂಡಂಗೆ ಆಯಿತು, ಒಂಥರ ಕುರುಪಿ ಥರ ಕಾಣ್ತಾ ಇದ್ದೀನಿ ಅಂತಂದರೆ ವೈಟಮಿನ್ ವೈಟಮಿನ್ ಬಿ ಡಿಫಿಷಿಯನ್ಸಿ. ಇದನ್ನೆಲ್ಲ ನಾವು ಗಮನಕ್ಕೆ ತಗೋಬೇಕು. ಇದಕ್ಕೆ B1 ಅಂತ ಕರೀತಾರೆ, ವೈಟಮಿನ್ B1 ಅಂತ, ಥೈಮೈನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ವೈಟಮಿನ್ B1 ಡಿಫಿಷಿಯನ್ಸಿ ಆದಾಗ ಇದಿಷ್ಟೆಲ್ಲ ಬಂದುಬಿಡುತ್ತೆ. ವೈಟಮಿನ್ ಬಿ ಲೋ ಆದಾಗ ಏನಾಗತ್ತೆ, ವೀಕ್ನೆಸ್ಸು, ಟಯರ್ಡ್ನೆಸ್ಸು, ಲೈಟಾಗಿ ಹೆಡ್ಡೇಕ್ ಬಂತು. ವೈಟಮಿನ್ B1 ಥೈಮೈನ್ ಅಂತ ಕರೀತಾರೆ ಅದಕ್ಕೆ. ಅದು ಭಾಳ ಇಂಪಾರ್ಟೆಂಟ್ ನಮಗೆ ನಾವು ಜೀವನದಲ್ಲಿ. ಹೇಗೆ ಅಂದರೆ, ನಾವು ತಿನ್ನೋವಂಥ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಸಿಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಶುಗರ್ ಅಂತ ಅರ್ಥ. ನಾವು ತಿನ್ನೋವಂಥ ಆಹಾರ ಪದಾರ್ಥದಲ್ಲಿ ಚಪಾತಿ, ಗೋಧಿ ಮಾಡಿದಂಥದ್ದು ಐಟಮ್ಸ್ಗಳು, ಇಡ್ಲಿ, ದೋಸೆ, ವಡೆ, ಬಜ್ಜಿ, ಬೋಂಡ, ಹಣ್ಣುಗಳು ಎಲ್ಲ ತಿಂದಿದ್ವಲ್ಲ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಅದನ್ನು ಬ್ರೇಕ್ ಮಾಡುತ್ತೆ ವೈಟಮಿನ್ B1 ಏನು ಮಾಡುತ್ತೆ, ಚೆನ್ನಾಗಿ ಬ್ರೇಕ್ ಮಾಡಿ ಅದನ್ನೆಲ್ಲ ಶುಗರ್ನ ತೆಗೆದು, ಆ ಫುಡ್ಡಲ್ಲಿ ಶುಗರ್ ತೆಗೆದು ಬಾಡಿಗೆ ಸಪ್ಲೈ ಮಾಡಿಬಿಡುತ್ತೆ. ವೈಟಮಿನ್ B1 ಥೈಮೈನ್ ಅಂತ ಕರೀತಾರೆ. ಎರಡನೇದು ಮೆಮೊರಿ, ಬ್ರೈನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸು, ಅದನ್ನು ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗೆ ಶಕ್ತಿ ತುಂಬುತ್ತೆ ವೈಟಮಿನ್ B1. ಆಗ ನೆನಪಿನ ಶಕ್ತಿ ಚೆನ್ನಾಗಿ ಶಾರ್ಪ್ ಇರ್ತದೆ. ಒಂದು ಸಲ ಓದಿದ್ದು, ಕೇಳಿದ್ದು, ನೋಡಿದ್ದೆಲ್ಲ ನೆನ್ಪಿಟ್ಕೊಂಡ್ಬಿಡ್ಬೋದು.
ಆ ಕೆಮಿಕಲ್ ರಿಯಾಕ್ಷನ್ ಬ್ರೈನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂತಂದರೆ ಆ ನ್ಯೂರೋ ಟ್ರಾನ್ಸ್ಮಿಷನ್ ಆಗಬೇಕು ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತಂದರೆ B1 ಅಂತ ವೈಟಮಿನ್ B1 ಇದ್ದರೆ ಮಾತ್ರ ನ್ಯೂರೋ ಟ್ರಾನ್ಸ್ಮಿಟ್ ಆಗೋದು. ಆಗ ಬ್ರೈನ್ ಕೆಮಿಕಲ್ ರಿಯಾಕ್ಷನ್ ಆಗಿ ಓದಿದ್ದು ಕೇಳಿದ್ದು ನೋಡಿದ್ದೆಲ್ಲ ನೆನ್ಪಿಟ್ಕೊಳ್ತೀವಿ ನಾವು. ಮೂರನೇದು, ನಾವು ತಿಂದಂಥ ಪದಾರ್ಥದಲ್ಲಿ ಫ್ಯಾಟಿ ಆ್ಯಸಿಡ್ನ ಎಳ್ಕೊಳ್ಳುತ್ತೆ. ನಾವು ತಿನ್ನೋಂಥ ಪದಾರ್ಥದಲ್ಲಿ ಫ್ಯಾಟಿ ಆ್ಯಸಿಡ್ನ ಈ B1 ಅನ್ನೋ ವೈಟಮಿನ್ B1 ಅಂದರೆ ಥೈಮ್ಯಾನ್ ಎಳ್ಕೊಳ್ಳುತ್ತೆ. ಇದೆಲ್ಲ ಆದಮೇಲೆ ನಮಗೆ ಹಾರ್ಮೋನ್ಸ್ ಯಾವ್ಯಾವ ಕಾಲಕ್ಕೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಮೋಟ್ ಮಾಡುತ್ತೆ ವೈಟಮಿನ್ B1 ಥೈಮ್ಯಾನ್. ಅದರಿಂದ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಯಾ ಏಜ್ಗೆ ಆಯಾ ಕಾಲದ ತಕ್ಕಂತೆ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗಬೇಕು, ಫ್ಯಾಟಿ ಆ್ಯಸಿಡ್ಸು ತೆಗಿಬೇಕು ನಾವು ತಿಂದಂಥ ಪದಾರ್ಥದಲ್ಲಿ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬ್ರೈನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬೇಕು. ಕಾರ್ಬೋಹೈಡ್ರೇಟ್ಸ್ನ ನಾವು ತಿಂದಂಥ ಆಹಾರ ಪದಾರ್ಥದಲ್ಲಿ ಎಲ್ಲನೂ ತೆಗೆದು ಶುಗರ್ ಮಾತ್ರ ತಗೊಳುತ್ತೆ, ಬೇಡದೋದೆಲ್ಲ ಈಚೆ ಬಿಟ್ಟಾಕತ್ತೆ. ಇದು ಮಾಡುತ್ತೆ ವೈಟಮಿನ್ B1 ಅಂದರೆ ಥೈಮ್ಯಾನ್ ಅಂತ. ಈ ಥೈಮ್ಯಾನ್ ಅನ್ನೋ ವೈಟಮಿನ್ ಅಂದರೆ B1ಗೆ ಇನ್ನೊಂದು ಹೆಸರು ಥೈಮ್ಯಾನ್ ಅಂತೇಳಿ. ಇದು ಡಿಫಿಷಿಯನ್ಸಿ ಆಗಿಬಿಡ್ತು ಅಂತಂದರೆ ಕೊರೋನಾ ವೈರಸ್ ಥರ ಇನ್ನೂ ಬೇರೆ ವೈರಸ್ಗಳೆಲ್ಲ ಬಂದ್ಬಿಡ್ತೆ. HIV ಬರ್ಬೋದು, ಫ್ಲೂ ಬರ್ಬೋದು, ಸಿಡುಬು ರೋಗ ಬರ್ಬೋದು, ಬೇಕಾದ ವೆರೈಟಿ ಇನ್ಫೆಕ್ಷನ್ಸು ವೈರಲಿಂದ ಬ್ಯಾಕ್ಟೀರಿಯಾದಿಂದ ಬಂದುಬಿಡುತ್ತೆ. ಆ ವೈರಲ್ ಇನ್ಫೆಕ್ಷನ್ನು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಆ ಕ್ರೋನಿಕ್ ಡಿಸೀಸ್ ಥರ ಆಗಲಿಕ್ಕೆ ಮೂಲಭೂತ ಕೊಡೋದೇ B1. ಅದಕ್ಕೆ B1ನ ನಮ್ಮ ಶರೀರದಲ್ಲಿ ಕಮ್ಮಿ ಮಾಡ್ಕೋಬಾರ್ದು. ವೈಟಮಿನ್ B1 ಥೈಮ್ಯಾನ್ ಯಾವಾಗ ಕಮ್ಮಿ ಆಯಿತು ಎಲ್ಲ ಸಿಮ್ಟಮ್ಸ್ ನಾನು ಹೇಳಿದೆಲ್ಲ ಬರುತ್ತೆ. ಅದು ಜಾಸ್ತಿ ಮಾಡಿಕೊಂಡಷ್ಟು ಈವನ್ ಕೊರೋನಾ ವೈರಸ್ ಬಿದ್ದವ್ರ ಪಕ್ಕ ಕೂತ್ಕೊಂಡ್ರೂ ಕೂಡ ಬರೋದಿಲ್ವಂತೆ ನೋಡಿ. ಅದಕ್ಕೆ ವೈಟಮಿನ್ A, ವೈಟಮಿನ್ B1, ಥೈಮನ್ ಇವೆರಡು ಮನುಷ್ಯನ ಜೋರಾಗಿತ್ತು ಅಂತಂದರೆ ಅದು ಅಳಸೋಗಿರೋ ತಿಂದರೂ ಏನೂ ಆಗಲ್ಲ, ಕೊರೋನಾ ವೈರಸ್ ಪಕ್ಕ ಕೂತಿದ್ರು ಕೂಡ ಏನೂ ಆಗಲ್ಲ, ಯಾವುದೇ ಇನ್ಫೆಕ್ಷನ್ಸ್ ಬರೋಕ್ಕೆ ಬಿಡೋದಿಲ್ಲ, ಟ್ರಾನ್ಸ್ಫರ್ ಆಗೋಕ್ಕೆ ಬಿಡೋದಿಲ್ಲ. ಅದರಿಂದ ವೈಟಮಿನ್ಸು ಮತ್ತು ಮಿನರಲ್ಸು ಇವೆಲ್ಲ ನಮ್ಮ ಬಾಡಿಗೆ ಸೆಕ್ಯೂರಿಟಿ ಫೋರ್ಸ್ ಇದ್ದಾಗೆ. ವೈಟಮಿನ್ಸ್ ಎಲ್ಲ ಏನೋ ನಾನು ಆಗಲೇ ಹೇಳ್ತಾ ಇದ್ದೆ, ಸೆಲ್ನ ಬೆಳೆಯೋದಕ್ಕೆ, ಸೆಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ವೈಟಮಿನ್ಸ್ ಬೇಕೇ ಬೇಕು. ಮತ್ತು ಮಿನರಲ್ಸ್ ಏನಕ್ಕೆ ಬೇಕು ಅಂತಂದರೆ ನಮ್ಮ ಬಾಡಿನಲ್ಲಿ ಪ್ರತಿಯೊಂದು ಏನಾದರೂ ಗಾಯಗಳಾದಾಗ ಅದು ಹೀಲ್ ಆಗಬೇಕು, ಮಿನರಲ್ಸ್ ಬೇಕು. ಮತ್ತು ನಮ್ಮ ಇಮ್ಯುನಿ ಸಿಸ್ಟಮ್ ಸ್ಟ್ರಾಂಗ್ ಆಗಬೇಕು ಅಂದರೆ ಮಿನರಲ್ಸ್ ಬೇಕು. ಬಾಡಿ ಮೆಟಾಬಾಲಿಸಮ್ ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದರೆ ನಾವು ತಿಂದಂಥ ಆಹಾರ ಪದಾರ್ಥ ಎನರ್ಜಿ ಕನ್ವರ್ಟ್ ಆಗಬೇಕು ಅಂದರೆ ಮಿನರಲ್ಸೇ ಮಾಡೋದು. ಸೆಲ್ಯುಲರ್ ಡ್ಯಾಮೇಜು, ಸೆಲ್ಸ್ ಡ್ಯಾಮೇಜ್ ಆಗದಿರೋ ಥರ ನೋಡಿಕೊಳ್ಳುತ್ತೆ ಈ ಮಿನರಲ್ಸು ಮತ್ತು ವೈಟಮಿನ್ಸು. ಇದಿಷ್ಟು ನಾವು ಗಮನಕ್ಕೆ ತೊಗೋಬೇಕು. ಇದೇ ಜೀವನದ ಕಲೆ ಅಂದರೆ. ಕಲೆ ಅಂತಂದರೆ ಜೀವನ ಅದೇನು ಹುಟ್ಟಿದ ತಕ್ಷಣ ಏನೋ ತಿಂದು ಏನೋ ಕುಡಿದು ಬದುಕೋದಲ್ಲ. ನಾವು ತಿಂತಾರೋ ಸರಿಯಾಗಿ ತಿಂತಿದ್ದೀವ, ಒಳ್ಳೆ ತಿಂತಾಯಿದ್ದೀವ, ಅದರಿಂದ ಒಳ್ಳೇದಾಗ್ತಿದೆಯಾ ನಮಗೆ ಅನ್ನೋದೇ ಬದುಕಿನ ಕಲೆ. ಇಸ್ ಆರ್ಟ್ ಆಫ್ ಲಿವಿಂಗ್. ಆರ್ಟ್ ಆಫ್ ಲಿವಿಂಗ್ ಅಂದರೆ ಏನು? ನಾವೇನು ತಿಂತಿದ್ದೀವಿ, ಏನು ಕುಡಿತಿದ್ದೀವಿ, ಅದು ಒಳ್ಳೆಯದಾ, ಅದರಿಂದ ಒಳ್ಳೇದಾಗ್ತಿದೆಯಾ ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಆರ್ಟ್ ಆಫ್ ಲಿವಿಂಗ್ ಅಂತ. ಬದುಕಕ್ಕೆ ಒಂದು ದಾರಿ, ಬದುಕೋದೊಂದು ಕಲೆ ತೋರಿಸುತ್ತೆ. ಏನೋ ತಿಂದು ಏನೋ ಮಾಡಿ ಏನೋ ಹೆಚ್ಚು ಕಮ್ಮಿ ಮಾಡಿಕೊಂಡಾಗ ಅವನು ರೋಗಿಷ್ಠನಾಗ್ತಾನೆ. ಅದರಿಂದ ಈ ಒಂದು ಸಿಚುಯೇಷನ್, ಕರೋನಾ ಗಲಾಟೆ ಎಲ್ಲ ಕಡೆ ಇರೋದ್ರಿಂದ B1 ಥೈಮೇನ್ ಅನ್ನೋ ವೈಟಮಿನ್ B ಭಾಳ ಎಚ್ಚರಿಕೆಯಿಂದ ನಾವು ಪ್ರೊಡ್ಯೂಸ್ ಮಾಡಬೇಕು ಬಾಡಿ ಒಳಗಡೆ. ಇವೆಲ್ಲ ಆ್ಯಂಟಿಬಾಡೀಸ್ ನಮಗೆ ಬಾಡಿನಲ್ಲಿ. ಅದರಿಂದ ಹೆಚ್ಚೆಚ್ಚಿಗೆ ನೀವು ಆಹಾರ ಪದಾರ್ಥಗಳು, ಒಳ್ಳೊಳ್ಳೆ ಆಹಾರ ಪದಾರ್ಥಗಳು, ಅಳಿಸೋಗಿರೋದು ತಿನ್ನಬೇಡಿ. ಬೆಳಗ್ಗೆ ಮಾಡಿಟ್ಟಿದ್ದರೆ ರಾತ್ರಿ ತಿನ್ನೋಕ್ಕೆ ಹೋಗಬೇಡಿ. ಈಗಿನ ಪರಿಸ್ಥಿತಿನಲ್ಲಿ ಅದು B1 ಎಲ್ಲ ಕಮ್ಮಿ ಆಗಿರುತ್ತೆ ಕೆಲವು ಪದಾರ್ಥಗಳಲ್ಲಿ. ಆಮೇಲೆ ಏನೇ ತಿನ್ನ ಪದಾರ್ಥ ರೆಡಿಯಲ್ಲಿ 48 ಮಿನಿಟ್ಸ್ ತಿಂದ್ಬಿಡ್ಬೇಕು. ಒಂದು ಮುಹೂರ್ತದಲ್ಲಿ ಅದಕ್ಕೊಂದು ಒಳ್ಳೆ ಪವರ್ ಇರುತ್ತೆ. ಮ್ಯಾಕ್ಸಿಮಮ್ 1 ಗಂಟೆ ಆಮೇಲೆ ಹೋದರೆ ಅದರಲ್ಲಿ ವೈಟಮಿನ್ಸು ಮಿನರಲ್ಸ್ ಎಲ್ಲ ಕುಗ್ಗೋಗ್ತಾ ಬಂದುಬಿಡುತ್ತೆ. ತಿನ್ನಬೇಕಲ್ಲ, ತಿಂತೀವಿ ಅಷ್ಟೇ, ಅದರ ಒಳಗಡೆ ಪೋಷಕಾಂಶಗಳನ್ನು ಕೊಡೋದಿಲ್ಲ. ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಈ ಒಂದು ಕರೋನಾ ಗಲಾಟೆಯಲ್ಲಿ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ. ನೆನ್ನೆದೆಲ್ಲ ಫ್ರಿಜ್ಜಲ್ಲಿ ತೊಗೊಂಬಂದು ಇವತ್ತು ಬೆಳಗ್ಗೆ ಬಿಸಿ ಮಾಡ್ಕೊಂಡು ತಿನ್ನೋದಲ್ಲ. ನೆನ್ನೆ ಬೆಳಗ್ಗೆ ಮಾಡಿದ್ದು ಸಾಂಬಾರು ಅದು ಫ್ರಿಜ್ಜಲ್ಲಿ ಇಟ್ಟಿರೋದು, ಓಪನ್ ಮಾಡೋದು ಫ್ರಿಜ್ಜು, ತೊಗೊಳೋದು, ಅದನ್ನು ಮತ್ತೆ ಬಿಸಿ ಮಾಡಿ ಊಟ ಮಾಡೋದು. ಆ ಮೊನ್ನೆ ಮಾಡಿ ಸಾಂಬಾರು 3 ದಿನ ಉಪಯೋಗಿಸೋದು ಫ್ರಿಜ್ಜಲ್ಲಿ ಇಟ್ಕೊಂಡು. ಅದರಲ್ಲಿ B1 ಇಲ್ಲ, A1 ಏನೂ ಇಲ್ಲ, ವೈಟಮಿನ್ A ಇಲ್ಲ, B1 ಇಲ್ಲ, ಥೈಮನ್ ಇರೋದಿಲ್ಲ. ಅವಾಗೇನಾಗುತ್ತೆ, ತಿಂದ್ವಿ, ಹೊಟ್ಟೆ ಒಳಗೋಯ್ತು ಅಷ್ಟೇ, ಅದರಲ್ಲಿ ವೈಟಮಿನ್ಸ್ ಪ್ರೊಡ್ಯೂಸ್ ಆಗಲಿಲ್ಲ, ಮತ್ತು B1 ಥೈಮನ್ ಕೂಡ ಪ್ರೊಡ್ಯೂಸ್ ಆಗಲಿಲ್ಲ. ಅದರಿಂದ ನಾವು
ಬಿಸಿ ಬಿಸಿ ಅಲ್ಲಲ್ಲೇ ಮಾಡ್ಕೊಂಡು ತಿನ್ನಬೇಕು. ಅಕಸ್ಮಾತ್ ನಿಮಗೆ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಯಾವ್ದಾದ್ರು ಒಳ್ಳೆ ಡ್ರೈ ಫ್ರೂಟ್ಸ್ ತಿಂದುಬಿಡಿ, ಭಾಳ ಒಳ್ಳೆಯದು. ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ ಈ ಥರ ತಿಂದುಬಿಟ್ರೆ ಆಯಿತು. ಈ ಥರದ್ದು ನೀವು ಮಾಡೋದ್ರಿಂದ ಈ ಕರೋನಾ ಗಲಾಟೆಯಲ್ಲಿ ನಮಗೆ ಬಾಡಿನಲ್ಲಿ B1 ವೈಟಮಿನ್ B1 ಅಧಿಕವಾಗಿ ಬೆಳೆಯುತ್ತೆ. ನಾವು ತಿಂದಂಥ ಆಹಾರ ಪದಾರ್ಥಗಳಲ್ಲಿ B1 ಥೈಮನ್ನ ವೈಟಮಿನ್ B1 ತೆಗಿಬೇಕು ಅನ್ನೋದಾದರೆ ನಾವು ಕುಡಿದಂಥ ಜ್ಯೂಸ್ಗಳಲ್ಲಿ ಆ B1 ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ಅದಕ್ಕೊಂದು ಹೊಸ ಪ್ರೋಸೆಸ್ ಮಾಡ್ತಾಯಿದ್ರು. ಏನು ಪ್ರೋಸೆಸ್ ಅಂದರೆ ಫಿಸಿಯೋಥೆರಪಿ ಅಂದ್ರೇನು? ಮುದ್ರಾ ಥೆರಪಿ. ಈ ಫಿಸಿಕಲ್ ಬಾಡಿಗೆ ಒಂದು ಥೆರಪಿ ಮಾಡ್ತಾಯಿದ್ರು. ಈಗ ನಾನು ಬೆಳಗ್ಗೆ ಒಂದು 4 ಇಡ್ಲಿ ವಡೆ ಎಲ್ಲ ತಿಂದಿದ್ದೀನಿ, 1-2 ಲೋಟ ಕಾಫಿ ಕುಡ್ದಿದ್ದೀನಿ, ಅಥವಾ ಇನ್ನೇನೋ ಒಂದಷ್ಟು ಜ್ಯೂಸೆಲ್ಲ ಕುಡ್ದಿರ್ತೀನಿ, ಇನ್ನೇನೋ ಹಣ್ಣು ಪಣ್ಣೆಲ್ಲ ತಿಂದಿರ್ತೀನಿ, ನಾನು ಹೊಟ್ಟೆ ಒಳಗಿದೆ. ಆ B1 ಆ ಥೈಮಿನ್ ವೈಟಮಿನ್ B ಬರಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ನಮಗೆ ತಿಂದ ತಕ್ಷಣ ಇಮಿಡಿಯೇಟಾಗಿ ಅದರಿಂದ ಪ್ರೊಡ್ಯೂಸ್ ಮಾಡ್ಕೋಬೇಕು ನಾವು ಇಮಿಡಿಯೇಟಾಗಿ ಅಂತಂದರೆ, ಯಾಕಂದರೆ ನಾನು ಟ್ರಾವೆಲ್ ಮಾಡಬೇಕು, ಇನ್ನೆಲ್ಲೋ ಹೋಗೋದಿದೆ, ಅಲ್ಲಿ ಹೋದಾಗ ನನಗೆ ಅಲ್ಲಿ ಇನ್ಫೆಕ್ಷನ್ ಆಗಬಾರ್ದು, ಆ ವೆದರ್ ನನಗೇನು ತೊಂದರೆ ಆಗಬಾರ್ದು, ಆ ನೀರು ಕುಡಿದ್ರೆ ಅಥವಾ ಆ ಜಾಗದಲ್ಲಿ ಮಲಗಿದ್ರೆ, ಆ ಮನೇಲಿ ವಾಸ ಮಾಡಿದರೆ ನನಗೇನು ಬರಬಾರ್ದು, ಯಾವ ಎಫೆಕ್ಟು ಆಗಬಾರ್ದು ಅಂದರೆ ಇದು ಬರಬೇಕು, B1 ಬೇಕು ನಮಗೆ. ಅದಕ್ಕೇನು ಮಾಡಬೇಕು? ಊಟ ಆದಮೇಲೆ ಅಥವಾ ತಿಂಡಿ ತಿಂದಮೇಲೆ ಏನಾದರೂ ಕುಡಿದ್ಮೇಲೆ ಒಂದು 10 ನಿಮಿಷ ನಾನು ತೋರಿಸೋ ಒಂದು ಮುದ್ರೆನ ಮಾಡಬೇಕು. ಇದೆಲ್ಲ ಮರ್ಮವಿದ್ಯೆ ಅಂತ ಕರೀತಾರೆ ಇದಕ್ಕೆ. ಏನಂತಂದರೆ ನಮ್ಮ ಈ ತೋರು ಬೆರಳು ಇದೆಯಲ್ಲ, ಈ ತೋರು ಬೆರಳು ಇದು ಗುರುಗ್ರಹ. ಈ ತೋರು ಬೆರಳಿನ ಕರೆಕ್ಟಾಗಿ ಎಂಡಿಗೆ ಬನ್ನಿ, ಅಂದರೆ ಹೆಬ್ಬೆಟ್ಟಿನ ಕೊನೆ ಬುಡಭಾಗ, ಇದಕ್ಕೆ ಮಣಿಬಂಧ ಅಂತ ಕರೀತಾರೆ. ಇದಕ್ಕೆ ನೋಡಿ, ಇದಕ್ಕೆ ಮಣಿಬಂಧ ಅಂತ ಕರೀತಾರೆ. ಇದು ಮೂಲ ಮಣಿಬಂಧ ಅಂತಾರೆ. ಈ ಜಾಗದಲ್ಲಿ ಜಸ್ಟ್ ಮೇಲಿಂದ ಹಿಂಗೆ ಹೆಬ್ಬೆಟ್ಟಿಂಗೆ ಇಟ್ಕೊಳ್ಳೋದು ನೋಡಿ, ಹೀಗೆ ಇಟ್ಕೊಂಡು ಸುಮ್ಮನೆ ಹಿಂಗೆ ರೊಟೇಟ್ ಮಾಡೋದು. ಇದು ಮರ್ಮವಿದ್ಯೆ. ಹಿಂಗೆ ಜಸ್ಟ್ ಮಾಡಿದ್ರೆ ಈ ಥರ. ಇನ್ನೊಂದು ಸಲ ತೋರಿಸ್ತೀನಿ. ತೋರು ಬೆರಳನ್ನ ಕರೆಕ್ಟಾಗಿ ಮೂಲ ಭಾಗ ಇಲ್ಲಿಂದ ಸ್ಟ್ರೈಟಾಗಿ ಇಲ್ಲಿ ಬರಬೇಕು. ಮತ್ತು ಹೆಬ್ಬೆಟ್ಟಿನ ಕರೆಕ್ಟಾಗಿ ಭಾಗ ಎಲ್ಲಿ ಜಂಕ್ಷನ್ ಆಯಿತೋ ಆ ಜಾಗಕ್ಕೆ ವೈಟಮಿನ್ B ಉತ್ಪತ್ತಿ ಆಗುವಂಥ ಸ್ಥಳ ನಮ್ಮ ಶರೀರದಲ್ಲಿ. ಇಲ್ಲಿ ಪ್ರೆಸ್ ಮಾಡಿದ್ರೆ ಬಾಡಿ ಒಳಗೆ ನಾವು ತಿಂದಂಥ ಎಲ್ಲ ಆಹಾರ ಪದಾರ್ಥಗಳಲ್ಲಿ, ಪಾನೀಯಗಳಲ್ಲಿ ವೈಟಮಿನ್ B1 ಥೈಮೈನ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಹೆಬ್ಬೆಟ್ಟಿನಲ್ಲಿ ಹಿಂಗೆ ಇಟ್ಕೊಳ್ಳೋದು. ಹೆಬ್ಬೆಟ್ಟಾಗಲಿಲ್ಲ, ತೋರು ಬೆರಳಲ್ಲಿ ಹಿಂಗೆ ನೋಡಿ, ಹಿಂಗೆ ಇಟ್ಕೊಂಡು ಹಿಂಗೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡೋದು. ಹಿಂಗೆ ಮಾಡ್ತಾ ಇರೋದಿಗೆ ಈಗೊಂದು 21 ಸಲ ಈ ಥರ, ಮತ್ತು ರಿವರ್ಸಲ್ಲಿ ಒಂದು 21 ಸಲ ಈ ರೀತಿ ಮಾಡ್ತಿದ್ರೆ ನಮಗೇನಾಗುತ್ತೆ, ನಾವು ತಿಂದಂಥ ಆಹಾರ ಪದಾರ್ಥಗಳಲ್ಲಿ ಹಾಲು, ಮೊಸರು ಮತ್ತು ಕಾಫಿ, ಟೀ, ಜ್ಯೂಸು ಏನು ಕುಡ್ದಿದ್ರಲ್ಲಿ B1 ಥೈಮೈನ್ ಈಚೆ ಬರುತ್ತೆ. ಆಗ ಇಮಿಡಿಯೇಟಾಗಿ ನಮಗೆ ಎಫೆಕ್ಟ್ ಆಗುತ್ತೆ. ಇದು ಮಾಡೋದ್ರಿಂದ ಸೆಲ್ಲಲ್ಲಿ ಪ್ರತಿಯೊಂದು ಜೀವಕೋಶಗಳಿಗೆ ಹೆಲ್ತು ಡೆವಲಪ್ ಆಗುತ್ತೆ. ಸೆಲ್ ಹೆಲ್ತ್ ಮತ್ತು ಮೆಟೊಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ಸೆಲ್ಲಲ್ಲೂ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಕೋಟ್ಯಾಂತರ ಸೆಲ್ ಇದೆ ನಮ್ಮ ಬಾಡಿನಲ್ಲಿ, ಅದಕ್ಕೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ರೆಡ್ ಬ್ಲಡ್ ಸೆಲ್ಸ್ ತುಂಬ ಇಂಪ್ರೂವ್ ಆಗುತ್ತೆ. RBC ಗ್ರೋತ್ ಆಗುತ್ತೆ. RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿ ಎನರ್ಜಿ ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತೆ. ವಾತ, ಪಿತ್ತ, ಕಫದ ಬ್ಯಾಲೆನ್ಸ್ ಮಾಡುತ್ತೆ ಎನರ್ಜಿ ಲೆವೆಲ್. ಮತ್ತು ಕಣ್ಣಿಗೆ ಒಳ್ಳೆ ಗುಡ್ ಸೈಟ್ ಬರುತ್ತೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಕಣ್ಣಿಗೆ ಒಳ್ಳೆ ಸೈಟು, ಒಳ್ಳೆ ದೃಷ್ಟಿ. ಬ್ರೈನ್ ಒಳ್ಳೆ ಫಂಕ್ಷನ್ ಮಾಡುತ್ತೆ, ಹೆಲ್ತಿ ಬ್ರೈನ್ ಆಗುತ್ತೆ. ಮತ್ತು ತಿಂದಂಥ ಪದಾರ್ಥ ಚೆನ್ನಾಗಿ ಜೀರ್ಣ ಆಗುತ್ತೆ, ಗುಡ್ ಡೈಜೆಷನ್ ಬರುತ್ತೆ. ಮತ್ತು ಒಳ್ಳೆ ಹಸಿವಾಗುತ್ತೆ. ಹಸಿವಾಗದಾಗಲೇ ಊಟ ಮಾಡಬೇಕು, ಆ ಥರ ಒಳ್ಳೆ ಹಸಿವಾಗುತ್ತೆ. ನರನಾಡಿಗಳಿಗೆ ಒಳ್ಳೆ ಶಕ್ತಿ ಬರುತ್ತೆ, ನರ್ವ್ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಮತ್ತು ಹೊಸ ಬ್ಲಡ್ ಸೆಲ್ಸ್ ಇಂಪ್ರೂವ್ ಆಗುತ್ತೆ ಇಲ್ಲಿ ಪ್ರೆಸ್ ಮಾಡೋದ್ರಿಂದ. ಇದು ತೋಳ್ಬೆರಳಲ್ಲಾದ್ರೂ ಮಾಡ್ಬೋದು, ಹೆಬ್ಬೆಟ್ಟಲ್ಲಾದ್ರೂ ಹಿಂಗೆ ಮಾಡ್ಬೋದು. ಈ ಥರ ಇಲ್ಲ ಸುಮ್ಮನೆ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಆಯಿತು ಒಂದು 10 ನಿಮಿಷ. ಇದು ಆಗ್ನೇಯ ದಿಕ್ಕಿಗೆ ಮುಖ ಮಾಡಿಕೊಂಡು ಈ ಮುದ್ರೆ ಮಾಡಬೇಕು. ಹೀಗೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ವೈಟಮಿನ್ B ಅಥವಾ ಥೈಮೈನ್ ಅನ್ನೋ ಒಂದು ವೈಟಮಿನ್ನು ಬಾಡಿನಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಡಿಫಿಷಿಯನ್ಸಿ ಆಗೋದಿಲ್ಲ. ಈ ರೀತಿ ಮಾಡಬೇಕು. ಇದಕ್ಕೊಂದು ಮಂತ್ರ ಇದೆ. ಆಗ್ನೇಯ ದಿಕ್ಕಿನಲ್ಲಿ ಮುಖ ಮಾಡ್ಕೊಂಡು ಕೂತ್ಕೋಬೇಕು. ಆಗ್ನೇಯ ಅಂದೇನು ಪೂರ್ವ ಮತ್ತು ದಕ್ಷಿಣದ ಮೂಲೆ. ಪೂರ್ವ ದಿಕ್ಕು ಮತ್ತು ದಕ್ಷಿಣದ ಮೂಲೆ ಕಾರ್ನರ್ ಆಗ್ನೇಯ. ಅಲ್ಲಿ ಓಂ ಅಗ್ನಿದೇವಿಯೇ ನಮಃ, 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 ಓಂ ಅಗ್ನಿದೇವಿಯೇ ನಮಃ,
ಓಂ ಅಗ್ನಿದೇವಿಯೇ ನಮಃ, ಓಂ ಅಗ್ನಿದೇವಿಯೇ ನಮಃ, ಓಂ ಅಗ್ನಿದೇವಿಯೇ ನಮಃ ಅನ್ನೋ ಮಂತ್ರ ಹೇಳಬೇಕು. ಆಗ್ನೇಯ ದಿಕ್ಕಿನಲ್ಲಿ ಮುಖ ಮಾಡಿಕೊಂಡು ಈ ಮುದ್ರೆ ಮಾಡಿ ಓಂ ಅಗ್ನಿದೇವಿಯೇ ನಮಃ ಅಂತ ಜಪ ಮಾಡೋದ್ರಿಂದ ವೈಟಮಿನ್ ಬಿ, ಅದರಲ್ಲೂ B1 ಥೈಮೇನನ್ನು ಅಧಿಕವಾಗಿ ಉತ್ಪತ್ತಿಯಾಗುತ್ತೆ ನಾವು ತಿಂದಂಥ ಆಹಾರ ಪದಾರ್ಥಗಳಿಂದ ಮತ್ತು ಪಾನೀಯಗಳಿಂದ. ಆಗ ನಮಗೆ ಬಾಡಿನಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಯಾವಾಗ ಒಳ್ಳೆ ಸೆಲ್ಸ್ ಗ್ರೋತ್ ಚೆನ್ನಾಗಿ ಇಂಪ್ರೂವ್ ಆಯಿತು, ವೈರಸ್ ಎಲ್ಲ ಅಫೆಕ್ಟ್ ಆಗೋದಿಲ್ಲ. ಆಗಿನ ಕಾಲದಲ್ಲಿ ನಾಡಿ ವೈದ್ಯರು ಅಂದರೆ ಆಯುರ್ವೇದ ಪಂಡಿತರು ಡಾಕ್ಟ್ರುಗಳಾಗಿನ ಕಾಲದಲ್ಲಿ ಪೇಷಂಟ್ಗೆ ಇವೆಲ್ಲ ಫಸ್ಟ್ ಮಾಡ್ತಾಯಿದ್ರು. ಬಾಡಿನಲ್ಲಿ ವೈಟಮಿನ್ ಎ, ವೈಟಮಿನ್ ಬಿ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿಸ್ಬಿಟ್ರೆ ಅವ್ನಿಗೆ ಔಷಧಿ ಕೊಡೋ ಅವಶ್ಯಕತೆಯೇ ಇಲ್ವಲ್ಲ. ಔಷಧಿ ಯಾತಕ್ಕೆ ಕೊಡಬೇಕು? ವಿಟಮಿನ್ಸು ಮತ್ತು ಮಿನರಲ್ಸ್ ಬಾಡಿಲಿ ಕಮ್ಮಿ ಆದಾಗ ಆ ವೈಟಮಿನ್ಸು ಮಿನರಲ್ಸ್ ನಮ್ಮ ಬಾಡಿನ ನಾವೇಗೆ ಚೆನ್ನಾಗಿ ಫಿಸಿಯೋಥೆರಪಿ ಮುದ್ರಾ ಥೆರಪಿನ ಮಾಡ್ಕೊಂಬಿಡ್ತು ಅಂದರೆ ಔಷಧಿ ಕೊಡೋದೇ ಬೇಡ ಅಲ್ವಾ. ನಮ್ಮ ಬಾಡಿಯೆಲ್ಲ ಪ್ರೊಡ್ಯೂಸ್ ಮಾಡಿಸ್ಬೋದಲ್ಲ. ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡ್ತಾಯಿದೆ ನೋಡಿ, ಸುಮ್ಮನೆ ಇಟ್ಕೊಂಡು ಹಿಂಗೆ ಮಾಡ್ತಾಯಿದ್ರೆ ಬಾಡಿ ಪ್ರೊಡ್ಯೂಸ್ ಆಗುತ್ತೆ ವೈಟಮಿನ್ ಬಿ, ಅದು B1 ಥೈಮನ್. ಈಗ ಮಾಡ್ತಾಯಿದ್ರೆ ಇಷ್ಟು ಮಾಡ್ತಾ ಇರೋದು ಹಿಂಗೆ ಎಲ್ಲ ಆರಾಮಾಗಿ ಸುಮ್ಮನೆ ಬಸ್ಸಲ್ಲಿ ಹೋಗಿ 2 ಕೈಲೂ ಮಾಡಬೇಕಿದ್ರು, 1 ಕೈಗೆ ಎಲ್ಲ. ಬಸ್ಸಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ಕಾರಲ್ಲಿ ಹೋಗೋ ಸುಮ್ಮನೆ ಕೂತಿರ್ತೀರ, ಡ್ರೈವ್ ಮಾಡ್ತಿಲ್ಲ ಅಂದರೆ ನೀವು ಸುಮ್ಮನೆ ಕೂತಿರೋ ಬದಲಿಗೆ ಪ್ರೆಸ್ ಮಾಡ್ತಾಯಿರಿ, ಬಾಡಿಯಲ್ಲಿ ವೈಟಮಿನ್ ಬಿ ಅದು ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಈ ರೀತಿ ಮಾಡ್ತಾ ಇರೋದ್ರಿಂದ ವೈಟಮಿನ್ ಬಿ ಯಾವಾಗ ಬಾಡಿಯಲ್ಲಿ ಬಂತು, ನೆನ್ನೆ ತೋರಿಸಿದ ವೈಟಮಿನ್ ಎ, ವೈಟಮಿನ್ ಬಿ AB ಎರಡೂ ಸೇರಿತು ಅಂತಂದರೆ ವೈಟಮಿನ್ಸು ನಿಮಗೆ ಬಾಡಿನ ಆ್ಯಂಟಿಬಾಡಿ ಚೆನ್ನಾಗಿ ಬರುತ್ತೆ, ಏನು ಇನ್ಫೆಕ್ಷನ್ನು ಆಗೋದಿಲ್ಲ. ಆದ್ದರಿಂದ ಇದು ದಿನನಿತ್ಯ ಮಾಡಿ. ಓಂ ಅಗ್ನಿದೇವಿಯೇ ನಮಃ, ಓಂ ಅಗ್ನಿದೇವಿಯೇ ನಮಃ ಅನ್ನೋ ಮಂತ್ರ ಜಪ ಮಾಡ್ತಾ ಇರಬೇಕು. ಒಂದು ಅರ್ಧ ಗಂಟೆ ಹೇಳಿದ್ರೆ 1000ಗಿಂತ ಹೆಚ್ಚಿಗೆ ಆಗಿಬಿಡುತ್ತೆ. ಅದು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಮಾಡ್ತಾಯಿರಿ, ಪ್ರಾಕ್ಟೀಸ್ ಮಾಡಿ, ಹಾಗೆ ಡಿಫಿಷಿಯನ್ಸಿನೇ ನಿಮ್ಗೆ ಇರೋದಿಲ್ಲ. ವೀಕ್ಷಕರೇ, ನಮ್ಮ ಹಳೆಯ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲ ಅವರು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಅಲ್ಲೂ ನೀವೆಲ್ಲ ಎಪಿಸೋಡ್ಸ್ ಹೋಗಿ ನೋಡ್ಬೋದು. ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿದಾದ ನಂತರ ಲಿಂಕನ್ನು ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ನಿಮ್ಮ ಬಂಧು ಮಿತ್ರರು ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.